ಹಳ್ಳಿಯ ಎಗ್ ರೈಸ್ ಮ್ಯಾಜಿಕ್. ಮಲೆನಾಡಿನ ಒಂದು ಸಣ್ಣ ಹಳ್ಳಿ. ಮಂಜು ಮುಸುಕಿದ ಹೊಲಗಳು, ಮಣ್ಣಿನ ಮನೆಗಳು. ಬೆಳಗಿನ ಸೂರ್ಯಕಿರಣಗಳು ಹಳ್ಳಿಯ ಮೇಲೆ ಹಚ್ಚಿಕೊಳ್ಳುತ್ತಿದ್ದವು. ಆ ಹಳ್ಳಿಯಲ್ಲಿ ಭದ್ರಯ್ಯ ಎಂಬ ಒಬ್ಬ ಸಣ್ಣ ವ್ಯಾಪಾರಿ ಇದ್ದ. ಅವನ ಬಳಿ ದೊಡ್ಡ ಹೋಟೆಲ್ ಇರಲಿಲ್ಲ, ಒಂದು ಚಿಕ್ಕ ತಳ್ಳುಗಾಡಿ ಮಾತ್ರ. ಆ ಗಾಡಿಯ ಮೇಲೆ ಬರೆದಿತ್ತು, ಭದ್ರಯ್ಯ ಸ್ಪೆಷಲ್ ಎಗ್ ರೈಸ್, 20 ರು. ಜನರು ಅವನನ್ನು ಪ್ರೀತಿಯಿಂದ ಎಗ್ ರೈಸ್ ಭದ್ರಯ್ಯ ಎಂದು ಕರೆಯುತ್ತಿದ್ದರು. ಆದರೆ ಅವನ ಬದುಕು ಅಷ್ಟು ಸುಲಭವಾಗಿರಲಿಲ್ಲ. ಹಳ್ಳಿಗೆ ಹೊಸದಾಗಿ ದೊಡ್ಡ ಹೋಟೆಲ್ ಬಂದಿತು. ಎಸಿ, ಲೈಟ್, ದೊಡ್ಡ ಬೋರ್ಡ್. ಜನರು ನಿಧಾನವಾಗಿ ಭದ್ರಯ್ಯನ ಬಳಿ ಬರೋದನ್ನು ಕಡಿಮೆ ಮಾಡಿದರು. ಒಂದು ದಿನ ಸಂಜೆ, ಗಾಡಿಯ ಬಳಿ ಯಾರೂ ಇಲ್ಲ. ಚುಲ್ಲಿಯಲ್ಲಿ ಬೆಂಕಿ ನಿಧಾನವಾಗಿ ಆರಿತು. ಭದ್ರಯ್ಯ ಕಣ್ಣಲ್ಲಿ ನೀರು. ನನ್ನ ಎಗ್ ರೈಸ್ ರುಚಿ ಯಾರಿಗೂ ಬೇಡವೇ ಎಂದು ಆತ ಮನಸ್ಸಿನಲ್ಲಿ ಕೇಳಿಕೊಂಡ. ಆ ರಾತ್ರಿ ಅವನು ದುಃಖದಿಂದ ನಿದ್ರೆಗೆ ಜಾರಿದ. ಆ ರಾತ್ರಿ ಅವನ ಕನಸಿನಲ್ಲಿ ಒಬ್ಬ ಬಿಳಿ ದಾಡಿಯ ವೃದ್ಧ, ಗಿಬ್ಲಿ ಸ್ಟೈಲ್ ಮಿಸ್ಟಿಕಲ್ ಗ್ರ್ಯಾಂಡ್ಪಾ ಬಂದರು. ನಿನ್ನ ಕೈಯಲ್ಲಿ ರುಚಿಯ ಮ್ಯಾಜಿಕ್ ಇದೆ, ಆದರೆ ನೀನು ಪ್ರೀತಿ ಮರೆತಿದ್ದೀಯಾ ಎಂದರು. ಬೆಳಗ್ಗೆ ಎದ್ದಾಗ ಅವನ ಪಕ್ಕದಲ್ಲಿ ಒಂದು ಚಿಕ್ಕ ಮರದ ಚಮಚ. ಅವನು ನಗುತ್ತಾ, ಇದು ಕನಸ ಎಂದು ಅಂದುಕೊಂಡ. ಆ ದಿನ ಅವನು ಎಗ್ ರೈಸ್ ಮಾಡುತ್ತಿದ್ದಾಗ ಆ ಮರದ ಚಮಚ ಬಳಸಿ ಕಲಸಿದ. ಅದ್ಭುತವಾದ ಸುಗಂಧ ಹಳ್ಳಿಯೆಲ್ಲ ಹರಡಿತು. ಮೊದಲಿಗೆ ಒಂದು ಚಿಕ್ಕ ಹುಡುಗಿ ಬಂತು. ಅಂಕಲ್, ಒಂದು ಪ್ಲೇಟ್. ಅವಳು ತಿಂದ ತಕ್ಷಣ ಕಣ್ಣು ಹೊಳೆಯಿತು. ಇದು ನಾನು ತಿಂದ ಅತ್ಯುತ್ತಮ ಎಗ್ ರೈಸ್ ಎಂದಳು. ನಂತರ ಒಬ್ಬ ರೈತ, ಒಬ್ಬ ಶಿಕ್ಷಕ, ಹಳ್ಳಿಯ ಯುವಕರು ಎಲ್ಲರೂ ಬಂದು ತಿನ್ನತೊಡಗಿದರು. ಆ ಎಗ್ ರೈಸ್ ತಿಂದವರಿಗೆ ಒಂದು ವಿಚಿತ್ರ ಅನುಭವ. ಯಾರಾದರೂ ದುಃಖದಲ್ಲಿದ್ದರೆ ಅವರಿಗೆ ಧೈರ್ಯ ಬರುತ್ತಿತ್ತು. ಯಾರಾದರೂ ಜಗಳ ಮಾಡಿಕೊಂಡಿದ್ದರೆ ಅವರಿಗೆ ಶಾಂತಿ ಬರುತ್ತಿತ್ತು. ಎಗ್ ರೈಸ್ ರುಚಿಯಲ್ಲೇ ಒಂದು ಹಳೆಯ ನೆನಪು, ಒಂದು ತಾಯಿಯ ಸ್ಪರ್ಶ. ದೊಡ್ಡ ಹೋಟೆಲ್ ಮಾಲೀಕ ಕೋಪಗೊಂಡ. ನನ್ನ ಸಣ್ಣ ಗಾಡಿ ನನ್ನ ಬಿಸ್ನೆಸ್ ಹಾಳು ಮಾಡುತ್ತಿದೆ. ಒಂದು ರಾತ್ರಿ ಅವನು ಭದ್ರಯ್ಯನ ಗಾಡಿಯನ್ನು ಕೆಡವಲು ಪ್ರಯತ್ನಿಸಿದ. ಆದರೆ ಆ ಮರದ ಚಮಚದಿಂದ ಒಂದು ಬೆಳಕು ಹೊರಬಂತು. ಹೋಟೆಲ್ ಮಾಲೀಕನಿಗೆ ತನ್ನ ಬಾಲ್ಯದ ನೆನಪುಗಳು ಕಾಣಿಸಿಕೊಂಡವು. ತಾಯಿಯ ಕೈಯಿಂದ ತಿಂದ ಅನ್ನ, ಹಳ್ಳಿಯ ಮಣ್ಣಿನ ವಾಸನೆ. ಅವನ ಕಣ್ಣಲ್ಲಿ ಕಣ್ಣೀರು. ಮುಂದಿನ ದಿನ ದೊಡ್ಡ ಹೋಟೆಲ್ ಮಾಲೀಕ ಭದ್ರಯ್ಯನ ಬಳಿ ಬಂದ. ನನ್ನ ಜೊತೆಗೆ ಕೆಲಸ ಮಾಡುತ್ತೀಯಾ? ನಾವು ಸೇರಿ ಹಳ್ಳಿಗೆ ಒಳ್ಳೆಯ ಊಟ ಕೊಡೋಣ. ಭದ್ರಯ್ಯ ನಗಿದ. ಆ ಮರದ ಚಮಚ? ಅದು ನಿಧಾನವಾಗಿ ಮರಳಿ ಸಾಮಾನ್ಯವಾಯಿತು. ಅವನಿಗೆ ಅರ್ಥ ಆಯಿತು, ಮ್ಯಾಜಿಕ್ ಚಮಚದಲ್ಲಿರಲಿಲ್ಲ, ಮ್ಯಾಜಿಕ್ ಅವನ ಹೃದಯದಲ್ಲಿತ್ತು. ಹಳ್ಳಿ ಮತ್ತೆ ನಗಿತು. ಭದ್ರಯ್ಯನ ಎಗ್ ರೈಸ್ ಸುಗಂಧ ಹಳ್ಳಿ ತುಂಬ ಹರಡಿತು.